ಬಡಗಲುತ್ತರ ಕುರುನರೇಂದ್ರರ ನಡುಗಿಸಿದ ಹೃದಯಾದ್ರಿ ತನಕವೇ ನಡೆದು ಮುರಿದರು ಮೂಡರಸುಗಳ ಅತುಳ ಭುಜಬಲರ ಪಡುವಲ ಗಣಿತ ಯವನ ತೆಂಕಲು ಗಡೆ ವಿಭೀಷಣನಿ ಮಹೀಶರ ಬಡಿದ ಪಾಂಡವರ ರಸಿತೊತ್ತ ಹಳೆ ಶಿವಾಯಂದ ತಿರುವ ಕೊರಳಲಿ ತೊಡಿಸಲಾರದೆ ತೆರಳಿದರು ಚತುರಂತ ಪೃಥ್ವೀಶ್ವರರು ಮಾಗಧ ಚೈದ್ಯ ಮೊದಲಾದ ತುಳ ಭುಜಬಲರು ತಿರುವನೇರಿಸಿ ಧನುವನುಗಿದುಬ್ಬರಿಸಿ ಗಗನದ ಯಂತ್ರ ಮತ್ಸ್ಯವ ಮುರಿದ ಪಾಂಡವರ ರಸಿ ತೊತ್ತ ಹಳೆ ಶಿವಾಯಿಂದ ಬಕನ ಮುರಿದರು ವನದಲ್ಲಿ ಹಿಡಿಂಬಕನ ಹಣಿದರು ಮಾಗಧನ ಸುಪ್ರಕಟಬಲ ನಂಬುಜದ ನಾಳವನಾನೆ ಕೀಳುವಂತೆ ಸಕಲ ಜನ ನೃಪರರಿಯೇ ಸೀಳಿದರ ಕಟ ಮಾರಿಯ ಬೇಟವೇ ಪಾತಕವಲ ಪಾಂಚಾಲಿ ತೊತ್ತಹಳೆ ಶಿವಾಯಂದ ಸೋಲಿಸಿದೆ ನೀನಿಗಳಿ ನರಪಾಲರನು ಜೂಜಿನಲಿ ಮೇಲಣ ಕಾಳಗದ ಕಳನೊಳಗೆ ಕವಿತಃ ಕೂಲ ತೋಹಿನಲಿ ಸೋಲ ಒಂದಕ್ಕೆ ನೂರರ ಮೇಲೆ ಸಾವಿರದ ಮೈ ಸಾಲ ಲಕ್ಷವನಂತವಾಗಿಯೇ ತೆಗೆವರ್ ಅವರಿಂದ ಎಳೆದು ತರಿಸ ದ್ರೌಪದಿಯ ನೀ ಕಳಕಳಕ್ಕೆ ಕೈಗೊಟ್ಟ ಓಲಸ್ಖಲಿತ ಇಹರ ಕ್ಷಮತೆಯಲಿ ತತ್ಸಮಯ ಪರ್ಯಂತ ಬಳಿಕ ನೂರ್ವರ ಸತಿಯರಕ್ಕೆಯ ಕಳವಳದ ಬಿಡು ಮುಡಿಯ ಬಸುರಿನ ತಳದ ಬಿರುವೈಲುಗಳ ಭಂಗವ ಕಾಂಬರ್ ಇವರ್ಯಂದ ಉತ್ತರದಲ್ಲಿ ಉತ್ತರ ಕುರುಗಳನ್ನು ನಡುಗಿಸಿದರು. ಉದಯಾದ್ರಿಯವರೆಗೆ ಮೂಡಣ ರಾಜರನ್ನು ಮುರಿದರು. ಪಶ್ಚಿಮದ ಯವನರನ್ನು ದಕ್ಷಿಣದ ವಿಭೀಷಣನನ್ನು ಜಯಿಸಿದ ಪಾಂಡವರ ರಾಣಿಯು ದಾಸಿಯಾಗುವಳೆ ನಿಮಗೆ ಶಿವ ಶಿವ ಎಂದು ವಿದುರನು ದುಃಖಿಸಿದನು. ದ್ರುಪದನ ಮಗಳ ಸ್ವಯಂವರದಲ್ಲಿ ಹೆದೆಯನ್ನು ಬಿಲ್ಲಿಗೆ ತೊಡಿಸಲಾಗದೆ ಜರಾಸಂಧ ಶಿಶುಪಾಲ ಮೊದಲಾದವರೂ ಸೇರಿ ಚತುಸ್ಸಮುದ್ರ ಪರ್ಯಂತ ರಾಜರೆಲ್ಲರೂ ಸೋತು ಹಿಂತಿರುಗಿದರು. ಆ ಬಿಲ್ಲಿಗೆ ಹೆದೆಯನ್ನೇರಿಸಿ ಆಕಾಶದಲ್ಲಿದ್ದ ಮತ್ಸ್ಯಯಂತ್ರವನ್ನು ಭೇದಿಸಿದ ಪಾಂಡವರ ಪತ್ನಿಯು ನಿಮಗೆ ದಾಸಿಯಾಗುವಳೆ ಶಿವ ಶಿವ ಎಂದು ವಿದುರನು ನೊಂದು ನುಡಿದನು. ಬಕನನ್ನು ಸಂಹರಿಸಿದರು. ಕಾಡಿನಲ್ಲಿ ಹಿಡಿಂಬನನ್ನು ಚಚ್ಚಿದರು. ಕಮಲದ ನಾಳವನ್ನು ಆನೆಯು ಕಿತ್ತು ಹಾಕುವ ಹಾಗೆ ಜರಾಸಂಧನನ್ನು ಸೀಳಿ ಹಾಕಿದರು. ಅಯ್ಯೋ ದುರ್ಯೋಧನ, ಮಾರಿಯ ಜೊತೆಗೆ ಸರಸವೇ, ಇದು ಪಾಪ. ಶಿವ ಶಿವ, ಪಾಂಚಾಲಿಯು ದಾಸಿಯಾಗುವಳೆ ಎಂದು ವಿದುರನು ಮನನೊಂದು ಹೇಳಿದನು. ಈಗ ಈ ರಾಜರನ್ನು ಜೂಜಿನಲ್ಲಿ ಸೋಲಿಸಿದ್ದೀಯೆ. ಮುಂದೆ ಬರುವ ಯುದ್ಧರಂಗದಲ್ಲಿ ಅವರ ಕೋಲುಗಳ ಲಕ್ಷ್ಯ ಭೇದನದಿಂದ 1 ಸೋಲಿಗೆ 100 ಸೋಲು, 100ಕ್ಕೆ 1000, 1000ಕ್ಕೆ 1,00,000, 1,00,000ಕ್ಕೆ ಅನಂತವಾಗಿ ಬಡ್ಡಿ ಸಮೇತವಾಗಿ ನಿನ್ನಿಂದ ಸಾಲವನ್ನು ತೆಗೆದುಕೊಳ್ಳುತ್ತಾರೆ, ನಿನ್ನನ್ನು ಪರಾಭವಗೊಳಿಸುತ್ತಾರೆ. ಎಲೋ ಕೌರವ, ದ್ರೌಪದಿಯನ್ನು ಎಳೆದು ತರಿಸು. ಇದರಿಂದ ನೀನು ಮಹಾನಾಹುತಕ್ಕೆ ದಾರಿ ಮಾಡುತ್ತೀಯೆ. ಕಾಲ ಬರುವವರೆಗೂ ತಮ್ಮ ನಿಲುಮೆಯಿಂದ ಜಾರದೆ ಅಸಹಾಯಕರಾಗಿ ಇವರಿರುತ್ತಾರೆ. ಆದರೆ ಮುಂದೊಂದು ಸಮಯ ಬರುತ್ತದೆ. ಆಗ 100 ಜನರ ಅಂದರೆ ನಿಮ್ಮ ಹೆಂಡಂದಿರು ಕಳವಳಿಸುತ್ತಾ ಅಳುತ್ತಾ ಮುಡಿಗಳನ್ನು ಕೆದರಿಕೊಂಡು ಕಿಬ್ಬೊಟ್ಟೆಗಳನ್ನು ಜೋರಾಗಿ ಹೊಡೆದುಕೊಳ್ಳುವ ಭಂಗವನ್ನು ಇವರು ನೋಡುತ್ತಾರೆ ಎಂದು ವಿದುರನು ಮುಂದಾಗುವುದನ್ನು ಹೇಳಿದನು.